ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಈ ಮುಂಜಾನೆಯನ್ನ ನೀವೆಲ್ಲರೂ ಆನಂದಿಸ್ತಾ ಇದ್ದೀರಿ ಎಂಬುದಾಗಿ ನಂಬಿ ನಾನು ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಹಾಗಿದ್ರೆ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಚಿತ್ತವನ್ನು ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕೆ ಆತನು ಒದಗಿಸಿಕೊಟ್ಟಂಥ ಈ ನೂತನ ದಿನಕ್ಕಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 25ನೇ ಕೀರ್ತನೆ 14ನೇ ವಚನ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಆಮೇನ್, ಹಾಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಾತ್ರವೇ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಆತನು ನಮಗೆ ಆಪ್ತ ಮಿತ್ರನಂತ ಇರುವಂತ ದೇವರು. ಯಾವಾಗ ನಾವು ಆತನಿಗೆ ಸದ್ಭಕ್ತರಾಗಿರುವಾಗ, ಆತನ ಭಯಭಕ್ತಿಯಲ್ಲಿ ನಾವು ಜೀವಿಸುವಾಗ, ಆತನ ಮಾತಿನಂತೆ ನಾವು ನಡೆಯುವಾಗ, ಆತನು ಯಾವಾಗಲೂ ಸದಾ ಕಾಲವು ಒಂದು ಸ್ನೇಹಿತನ ರೀತಿಯಲ್ಲಿ ಅಲ್ಲ, ಆಪ್ತ ಸ್ನೇಹಿತನ ರೀತಿಯಲ್ಲಿ ನಮಗೆ ಸಹಾಯಕನಾಗಿ, ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಳ್ಳೆ ಸ್ನೇಹಿತನಾಗಿ, ನಮಗಾಗಿ ಏನು ಬೇಕಿದ್ರೂ ಮಾಡಲಿಕ್ಕೆ ಆತನು ಶಕ್ತನ ಅಂತ ದೇವರು. ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕರ ಸ್ನೇಹವನ್ನ. ಇರುವಾಗ ಎಲ್ಲ ಇದ್ದಾಗ ಸ್ನೇಹ ಇರುತ್ತೆ ಪ್ರಿಯರೇ, ಎಲ್ಲವೂ ಕಳೆದುಕೊಂಡಾಗ ಆ ಸ್ನೇಹ ಮಾಯವಾಗಿ ಹೋಗುತ್ತೆ. ಹತ್ತಿರ ಕೂಡ ಬರೋದಿಲ್ಲ ಸ್ನೇಹಿತರು. ಅಂತ ಸ್ಥಿತಿಯಲ್ಲಿ ನಾವಿದ್ದೇವೆ, ಹೌದಲ್ವಾ? ಎಷ್ಟೋ ಜನರು ಸ್ನೇಹಿತರಿಂದಲೇ ಮೋಸ ಹೋದವರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನರು ಸ್ನೇಹಿತರಿಂದ ಪ್ರಾಣವನ್ನ ಕಳೆದುಕೊಂಡವರು ಎಷ್ಟೋ ಜನರಿದ್ದಾರೆ. ಈ ಲೋಕದ ಸ್ನೇಹ ಬರೀ ಆಶಿಸಿ ಬರುವಂಥದ್ದು ಮಾತ್ರವೇ. ಲೋಕದ ಸ್ನೇಹ ಎಲ್ಲವೂ ಇದ್ದಾಗ ಮಾತ್ರವೇ. ಎಲ್ಲೋ ನಿಜ ಸ್ನೇಹವನ್ನ ನೋಡ್ಬೋದು, ಅದರಲ್ಲಿಯೂ ಒಂದು ಕಲ್ಮಶದ ಸ್ನೇಹವನ್ನ ನಾವು ನೋಡ್ತಾ ಇದ್ದೇವೆ. ಆ ಸ್ನೇಹಿತರ ಮಧ್ಯೆ ಸ್ವಲ್ಪ ಬಿರುಕು ಬಂತು ಅಂದ್ರೆ ಅವರು ಮಾತನಾಡುವಂಥದ್ದೇ ನಿಲ್ಲಿಸುವಂತ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತ ಸ್ನೇಹ ನಮಗೆ ಅವಶ್ಯವಿಲ್ಲ. ಆದ್ರೆ ಜೀವ ಸ್ವರೂಪನ ಅಂತ ದೇವರು ನಮಗೆ ಒಳ್ಳೆಯ ಸ್ನೇಹಿತನಾಗಿ ಆಪ್ತ ಮಿತ್ರನಾಗಿರ್ತಾರಂತೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಒಂದು ನೋವನ್ನ ಸ್ನೇಹಿತರಿಗೆ ಹೇಳ್ಕೊಳ್ಬೇಕು ಅಂತ ಅನ್ಕೊಂಡ್ರು 1 ಬಾರಿ 2 ಬಾರಿ ಕೇಳ್ತಾರೆ, ಆಮೇಲೆ ಅವ್ರಿಗೆ ಬೇಸರ ಆಗ್ಬಿಡುತ್ತೆ. ಯಾವಾಗ್ಲೂ ಇದೇ ಮಾತಾಡ್ತಾನೆ ಅಂತೇಳಿ ನಮ್ಮಿಂದ ದೂರವಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಚಿಕ್ಕ ವಿಷಯವಾಗಿರ್ಬೋದು, ಅದು ದೊಡ್ಡ ವಿಷಯವಾಗಿರ್ಬೋದು. ಆದರೆ ಒಂದು ಚಿಕ್ಕ ವಿಷಯ ತೆಗೆದುಕೊಂಡು ದೇವರ ಸಮ್ಮುಖಕ್ಕೆ ನೀನು ಬಂದು ಪ್ರಾರ್ಥಿಸಿ, ದೇವರೊಟ್ಟಿಗೆ ಒಂದು ಅನುಬಂಧವನ್ನ ಇಟ್ಟು, ಒಂದು ಸ್ನೇಹಿತನಂತೆ ನೀನು ಭಯಭಕ್ತಿ ಉಳ್ಳವನಾಗಿ ಆತನ ಸಮ್ಮುಖದಲ್ಲಿ ಬಂದು ನೀನು ಮಾತನಾಡುವಂಥದ್ದು ಪ್ರಾರಂಭಿಸಿದ್ರೆ ಸಾಕು. ಅದು ಚಿಕ್ಕ ವಿಷಯವೋ ಅದು ದೊಡ್ಡ ವಿಷಯವೋ ಏನೇ ಆಗಿದ್ರೂ ಕೂಡ ಆತನು ಕೇಳಿಸಿಕೊಳ್ಳುವಂಥ ದೇವರು. ಕೇಳಿಸಿಕೊಳ್ಳುವುದು ಮಾತ್ರವೇ ಅಲ್ಲ, ಅದಕ್ಕೆ ಪರಿಹಾರವನ್ನು ಕೂಡ ಕೊಡುವಂಥ ದೇವರಾಗಿದ್ದಾರೆ. ಆಮೇನ್. ಸ್ನೇಹಿತರಿಂದ, ಈ ಲೋಕದ ಸ್ನೇಹಿತರಿಂದ ನಮಗೆ ಪರಿಹಾರ ಸಿಗೋದಿಲ್ವೇನೋ, ದೂರವಾಗಿ ಬಿಡ್ತಾರೇನೋ, ಮೋಸ ಮಾಡುವಂತ ಸ್ನೇಹಿತರನ್ನ ನೋಡ್ತಾ ಇದ್ದೇವೆ. ತಮ್ಮ ತಪ್ಪನ್ನ ನಮ್ಮ ಮೇಲೆ ಹಾಕಿ ನಮ್ಮನ್ನ ಸಿಕ್ಕಿಸಿ ಹಾಕುವಂತ ರೀತಿಯಲ್ಲಿ ನಮ್ಮನ್ನ ನಡೆಸುವಂತವರನ್ನ ನಾವು ನೋಡ್ತಾ ಇದ್ದೇವೆ. ಲೋಕದ ಸ್ನೇಹ ಆ ರೀತಿ ಇದೆ. ಆದ್ರೆ ದೇವರ ಸ್ನೇಹ ನಮ್ಮನ್ನ ಬಿಡಿಸುವಂಥದ್ದು, ನಮ್ಮನ್ನ ಕಾಯುವಂಥದ್ದು, ನಮ್ಮನ್ನ ಕಾಪಾಡುವಂಥದ್ದು, ನಮ್ಮನ್ನ ಧೈರ್ಯಪಡಿಸುವಂಥದ್ದು, ನಮ್ಮನ್ನ ಮುನ್ನಡೆಸುವಂಥದ್ದು, ನಮ್ಮನ್ನ ಪ್ರೋತ್ಸಾಹಿಸುವಂಥದ್ದು. ಹಾಗಾದ್ರೆ ಯಾರ ಸ್ನೇಹ ಮುಖ್ಯ? ನಮಗೆ ಕ್ರಿಸ್ತೇಸುವಿನ ಸ್ನೇಹ ಬೇಕಂದ್ರೆ ಈ ಲೋಕದ ಸ್ನೇಹಿತರಿಗೆ ಎಷ್ಟು ನಂಬಿಗಸ್ತರಾಗಿರ್ತೇವಲ್ವ ನಾವು. ಒಂದು ಫೋನ್ ಕಾಲ್ ಬಂದ್ರೆ ಸಾಕು, ಅವ್ರಿಗಾಗಿ ನಾವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧರಾಗ್ತೇವೆ. ಅದೇ ದೇವರದೇನು ಕೇಳ್ತಾ ಇಲ್ಲ. ಆತನ ಸಮ್ಮುಖದಲ್ಲಿ, ಆತನ ಭಯಭಕ್ತಿಯಲ್ಲಿ ನಾವು ಜೀವಿಸಿದ್ರೆ ಆತನು ಯಾವಾಗಲೂ ನಮಗೆ ಆಪ್ತ ಮಿತ್ರನಂತೆ ಇರುವಂತ ದೇವರು. ಆಮೇನ್. ಅಂತ ಸ್ನೇಹ ಎಷ್ಟೋ ಒಳ್ಳೆಯ ಸ್ನೇಹ ಪ್ರಿಯರೇ. ಆಮೇನ್. ಅಂತ ಸ್ನೇಹದಲ್ಲಿ ನಾವು ಇರೋಣ, ಅಂತ ಸ್ನೇಹದಲ್ಲಿ ನಾವು ಬೆಳೆಯೋಣ. ಅನೇಕರನ್ನ ಅಂತ ಸ್ನೇಹಿತರನ್ನ ಪರಿಚಯ ಮಾಡಿಸುವಂತ ರೀತಿಯಲ್ಲಿ ನಾವಿರಬೇಕು. ಮೊದಲು ನಾವು ಆತನ ಸಮ್ಮುಖದಲ್ಲಿ ಸ್ನೇಹಿತರಾಗಿ ಜೀವಿಸ್ಬೇಕು. ಅಪ್ಪ, ನೀ ನನ್ನ ಆತ್ಮ ಮಿತ್ರ ಸ್ವಾಮಿ, ನನ್ನ ಪರಿಸ್ಥಿತಿ ಇದು, ನಾನು ಲೋಕವನ್ನ ನಂಬ್ತಾ ಇಲ್ಲ, ನಾನು ನಿನ್ನನ್ನೇ ನಂಬ್ತಾ ಇದ್ದಾನೆ, ನೀನೇ ನನಗೆ ಸಹಾಯಕನೆಂಬುದಾಗಿ. ಆಮೇನ್. ಆತನ ಸ್ನೇಹವನ್ನ ಅನುಭವಿಸುವುದು ಎಷ್ಟೋ ಧನ್ಯತೆ. ಆತನ ಸ್ನೇಹವನ್ನ ಅನುಭವಿಸುವಂತ ಶ್ರೇಷ್ಠತೆ ಪ್ರಿಯರೇ. ನೀವು ಕೂಡ ಆ ಸ್ನೇಹಿತರಲ್ಲಿ ಒಬ್ಬರಾಗಿ, ಆ ಆಪ್ತ ಮಿತ್ರನಲ್ಲಿ ನೀವು ಆನಂದಿಸೋದಾದ್ರೆ
ಆ ಆನಂದವೇ ಬೇರೆ. ಆಮೇನ್. ನಿಜ ಸ್ನೇಹಿತನು ಆತನೇ. ನಿಜ ಸ್ನೇಹಿತನು ತನ್ನ ಸ್ನೇಹಿತನಾಗಿ ಪ್ರಾಣವನ್ನೇ ಕೊಡುವಂಥ ಸ್ನೇಹಿತನಾಗಿದ್ದಾನೆ. ಆಲ್ರೆಡಿ ದೇವರು ನಮಗಾಗಿ ಆಪ್ತ ಮಿತ್ರನಂತಿದ್ದು ನಮ್ಮ ಎಲ್ಲ ಪಾಪಗಳನ್ನ ಹೊತ್ತು ನಮಗಾಗಿ ಪ್ರಾಣವನ್ನೇ ಕೊಟ್ಟಾಯ್ತು, ತನ್ನ ರಕ್ತವನ್ನು ಸುರಿಸಾಯ್ತು, ನಿತ್ಯ ಜೀವವನ್ನೇ ಒದಗಿಸಿಕೊಟ್ಟರು. ಮತ್ತೆ ನಮ್ಮನ್ನ ಕರೆದೊಯ್ಯಲಿಕ್ಕೆ, ಯಾವಾಗಲೂ ತನ್ನ ಒಟ್ಟಿಗೆ ಇರಲಿಕ್ಕೆ, ನಮ್ಮನ್ನ ಕರೆದೊಯ್ಯಲಿಕ್ಕೆ ಬರಲಿಕ್ಕಿದ್ದಾರೆ. ಆ ರೀತಿಯಾಗಿ ಆತನ ಸ್ನೇಹವನ್ನು ಹೊಂದಿಕೊಂಡವರಾಗಿ ಆತನನ್ನು ಸ್ನೇಹಿತನಂತೆ ನಾವು ನಮ್ಮ ಜೀವನದಲ್ಲಿ ಅಂಗೀಕರಿಸಿ ನಾವು ಆತನು ಹೇಳಿದಂಥ ರೀತಿಯಲ್ಲಿ ನಾವು ಬದುಕೋದಾದರೆ ಖಂಡಿತವಾಗಿಯೂ ನಮ್ಮ ಮುಂಬಲವು ಹಿಂಬಲವು ಸದಾಕಾಲವೂ ಆತನು ನಮ್ಮೊಟ್ಟಿಗಿದ್ದು ನಮ್ಮ ಎಲ್ಲ ಪರಿಸ್ಥಿತಿಯಿಂದ ನಮ್ಮನ್ನು ಬಿಡಿಸಿ ಕಾಯುವಂಥ ದೇವರಾಗಿದ್ದಾರೆ. ಆಮೇಲೆ ಈ ಒಂದು ವಾಗ್ದಾನದ ಮೂಲಕ ನಾವೆಲ್ಲರನ್ನ ಆಶೀರ್ವದಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ಭಯಭಕ್ತಿಯಲ್ಲಿರುವಂಥವ್ರಿಗೆ ನೀನು ಆಪ್ತ ಮಿತ್ರನಂತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಲೋಕದ ಮಿತ್ರರನ್ನ ನಾವು ನೋಡ್ತಾ ಇದ್ದೇವೆ, ಲೋಕದ ಸ್ನೇಹಿತರನ್ನ ಎಲ್ಲವೂ ಇದ್ದಾಗ ಅಪ್ಪ ಎಲ್ಲವೂ ಮಾಡ್ತಾರೆ, ಏನೂ ಇಲ್ಲದಿದ್ದಾಗ ದೂರ ತಳ್ಳು ಬಿಡ್ತಾರೆ ಸ್ವಾಮಿ. ಆದರೆ ನೀನು ಯಾವಾಗಲೂ ನಮ್ಮ ಸದಾಕಾಲ ಇರುವಂಥ ದೇವರು. ಇವಾಗ ನೋಡ್ತಿರುವಂಥ ಪ್ರತಿಯೊಬ್ಬರು ಯಾರ್ಯಾರು ಅಪ್ಪ ಸ್ನೇಹಿತರೊಡನೆ ಕರ್ತನೆ ಮೋಸ ಹೋಗಿ ಅಪ್ಪ ಕಣ್ಣಿಯಿಂದ ದುಃಖದಲ್ಲಿದ್ದಾರೋ, ನೀನು ಅವರಿಗೆ ಸ್ನೇಹಿತರಂತಿದ್ದು ಅಪ್ಪ ಈ ಒಂದು ವಾಗ್ದಾನದ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.